ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಮಸ್ಯೆ ಏನೇ ಇರಲಿ ಪರಿಹಾರ ಒಂದೇ ಬೇಕಲ್ವಾ? ಹೌದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಸಮಸ್ಯೆ, ಅದು ವ್ಯಕ್ತಿಗತವಾಗಿರಬಹುದು, ಒಬ್ಬೊಬ್ಬರು ವಯಸ್ಸಿಗತವಾಗಿರಬಹುದು, ನನಗೆ ಗೊತ್ತಿಲ್ಲ. ಒಬ್ಬರಿಗೆ ವಿವಾಹ ಆಗಿಲ್ಲ ಅನ್ನುವಂಥ ಚಿಂತೆ, ಒಬ್ಬರಿಗೆ ವಿವಾಹನೇ ಆಗಿದೆ ಅನ್ನೋ ಚಿಂತೆ ಅಲ್ವಾ? ಭಾಳಷ್ಟು ವಿಷಯಗಳಿರ್ತವೆ. ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ನೀವು ಆಕಳಿಗೆ ನಾನು ಹೇಳುವಂಥ ವಸ್ತುಗಳನ್ನು ತಿನ್ನಿಸ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ. ಇದು ಒಂದು ನಾವು ಇದುವರೆಗೂ ಕೊಟ್ಟಂಥ ಪರಿಹಾರಗಳಲ್ಲಿ ಇದು ಕೂಡ ಒಂದು ಟೆಸ್ಟೆಡ್ ಪರಿಹಾರ ಆಗಿದೆ ಅಂತ ಹೇಳೋದಕ್ಕೆ ಬಹಳ ಇಷ್ಟಪಡ್ತೀನಿ. ಯಾಕಿದು ಟೆಸ್ಟೆಡ್ ಅಂತೀರಾ ಅಂತ ಹೇಳಿದ್ರೆ, ಬಹಳಷ್ಟು ಪರಿಹಾರ ಕ್ರಿಯೆ ಕೆಲಸ ಮಾಡ್ತಾಯಿದೆ, ಅದೇ ಖುಷಿ ಕೊಡುತ್ತೆ. ನಮ್ಮ ಹತ್ರ ಬರುವಂಥ ಭಾಳಷ್ಟು ನೀವುಗಳೇ ಹೇಳ್ತಾ ಇರ್ತೀರ, ನೀವು ನಿಮ್ಮ ಪರಿಹಾರಗಳನ್ನ ನಾವು ಮಾಡಿದ್ದೀವಿ, ನಮಗೆ ಕೆಲಸ ಮಾಡ್ತಾಯಿದೆ ಅಂತ. ಪರಿಹಾರ ಕ್ರಿಯೆಗಳನ್ನ ಅತಿ ಹೆಚ್ಚು ತುಂಬಿಸುವಂಥ ಉದ್ದೇಶ ಗುರುಭಕ್ತಿ ಜ್ಯೋತಿಷ ಕೇಂದ್ರಕ್ಕೆ ಇಲ್ಲ ಅನ್ನೋದು ನಿಮ್ಮ ನೆನಪಿರಲಿ. ಯಾಕಂದರೆ ಒಂದು ವಾರಕ್ಕೆ ಬರೀ 3 ವಿಡಿಯೋ ಬರುತ್ತೆ ನಮ್ಮದು. ವಾರ ಪೂರ್ತಿ ಪ್ರತಿ ದಿನಕ್ಕೊಂದು ವಿಡಿಯೋವನ್ನು ಹಾಕಿ ವಿಡಿಯೋವನ್ನು ತುಂಬಿಸಿ ವ್ಯೂಸನ್ನು ತುಂಬಿಸಿ ಮಾಡಬಹುದಾಗಿತ್ತು. ಇದನ್ನು ಆಗಲ್ಲ ಅಂತ ಏನಿಲ್ಲ. 2 ನಿಮಿಷದ ವಿಡಿಯೋ ಅಂತ ಹೇಳಿದ್ರೆ ನಾವು ಆರಾಮಾಗಿ ಮಾಡಿ ಎಷ್ಟು ಬೇಕಾದ್ರೂ ಬಿಡ್ಬೋದು. ಅದು ವಿಷಯ ಅಲ್ಲ. ಕೊಟ್ಟಂಥ ವಿಚಾರಗಳು ಸರಿಯಾಗಿವೆಯಾ, ಕೊಟ್ಟಂಥ ವಿಚಾರಗಳು ಫಲಕಾರಿ ಆಗಿವೆಯಾ, ಕೊಟ್ಟಂಥ ವಿಚಾರಗಳು ಯಾರಿಗಾರು ಉಪಯೋಗ ಆಗ್ತಾ ಇದೆಯಾ, ಅದು ಬೇಕು ಮುಖ್ಯವಾಗಿ. ಆದರೆ ನಮ್ಮ ಹತ್ರ ಬಂದಿರೋ ಫೀಡ್ಬ್ಯಾಕ್ ಉಪಯೋಗ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಇನ್ನೂ ಭಾಳಷ್ಟು ಜನಗಳಿದ್ದೀರಾ, ತಾವು ಇನ್ನೂ ನಮಗೇನೂ ತಿಳಿಸಿಲ್ಲ. ನಾನಿವತ್ತು ಕೊಡುವಂಥ ಪರಿಹಾರವನ್ನು ಮಾಡಿ ನೋಡಿ, ಕಮೆಂಟಲ್ಲಿ ಹಾಕಿ ನೀವು ಮಾಡೋದಂಥ ಪರಿಹಾರ ಕೆಲಸ ಮಾಡಿದೆಯಾ ಇಲ್ವಾ ಅಂತ. ಏನೇ ಸಮಸ್ಯೆ ಇರಲಿ, ನೀವು ನೋಡಿರ್ಬೋದು ರಸ್ತೆಯಲ್ಲಿ ಆಕಳುಗಳು ಇರ್ತವೆ, ರಸ್ತೆಯಲ್ಲಿ ಆಕಳುಗಳು ಓಡಾಡ್ತಾ ಇರ್ತವೆ, ಒಂದು ಬದಿನಲ್ಲಿ ಕೂತಿರ್ತವೆ. ಅಂದರೆ ಯಾರೋ ಸಾಕಿರುವಂಥ ಕೊಟ್ಟಿಗೆ ಇತ್ಯಾದಿಗಳಿಗೆ ಹೋಗಿ ಅಲ್ಲಿ ಆಕಳಿಗೆ ತಿನಿಸನ್ನು ತಿನ್ನಿಸೋಕೆ ಹೋಗಬೇಡಿ. ಇದು ರಸ್ತೆಯಲ್ಲಿ ಇರುವಂಥ ಆಕಳಿಗಾಗಿ. ಆ ಕಸದ ಇತ್ಯಾದಿ ಭಾಗಗಳನ್ನು ತಿಂತಾ ಇರುವಂಥ ಆಕಳುಗಳು ಬಹಳಷ್ಟು ನಾನು ನೋಡಿದ್ದೀನಿ. ಇದು ನಮ್ಮ ಒಂದು ನಗರ ಪ್ರದೇಶಗಳಲ್ಲಿ ದಿನನಿತ್ಯ ನೋಡ್ತಾ ಇರುವಂಥ ಒಂದು ಸಂಗತಿಯಾಗಿದೆ. ಅದ್ರ ಬಗ್ಗೆ ಏನು ಮಾತಾಡಲ್ಲ, ಆದರೂ ಸಹಿತ ನಾವೇನು ಮಾಡಬಹುದು ಅಂತ ಹೇಳ್ತೀನಿ. ಒಂದು ಯಾವುದೇ ರೀತಿಯಾದಂಥ ಒಂದು ಹಣ್ಣು, ಒಂದು ಯಾವುದೇ ಹಣ್ಣಾದರೂ ಪರವಾಗಿಲ್ಲ, ಒಂದು ಹಣ್ಣು, ಒಂದು ಸೊಪ್ಪು ಯಾವುದೇ ಸೊಪ್ಪಾದರೂ ಪರವಾಗಿಲ್ಲ, ಸೊಪ್ಪು ಒಂದು ಕಟ್ಟು ತಗೋತೀರ. ಸೊಪ್ಪು ಅಂದರೆ ಒಂದು ಸೊಪ್ಪು ಕಟ್ಟು, ಜೊತೆಗೆ ಒಂದೇ ಒಂದು ಆಲೂಗಡ್ಡೆ. ಈ ಆಲೂಗಡ್ಡೆ ಇರಲೇಬೇಕು ನೋಡಿ. ಇದು 3 ಸ್ವಲ್ಪ ಆಲೂಗಡ್ಡೆನ ಜೊತೆಯಲ್ಲಿ ಯಾವುದೋ ಒಂದು ಕವರ್ನಲ್ಲಿ ಹಾಕಿ 1-2 ಆಲೂಗಡ್ಡೆ ತೊಗೊಂಡು ಹೋಗ್ಬೋದು, ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು, ಒಂದು ಆಲೂಗಡ್ಡೆ ತೊಗೊಂಡು ಹೋಗ್ಬೋದು, ಚಿಕ್ಕದು ದೊಡ್ಡದ ಆಗುತ್ತಲ್ವ. ಸೊ ಇದನ್ನು ಮಾಡ್ಕೊಳ್ಳಿ. ಪ್ರತಿ ಸಲ ನೀವೆಲ್ಲಾದರೂ ಒಂದು ಹಸುವನ್ನು ನೋಡಿದಾಗ, ಒಂದೇ ಹಸು ಇದ್ದರೂ ಪರವಾಗಿಲ್ಲ, 2 ತಿನ್ನಿಸ್ತೀನಿ 4 ನಿಮ್ಮ ಇಷ್ಟ, ಒಂದು ಹಸುವಿಗೆ ಒಂದು ಹಣ್ಣು, ಒಂದು ಸೊಪ್ಪು, ಒಂದು ಕಟ್ಟು, ಅದ್ರ ಜೊತೆಗೆ ಒಂದು ಆಲೂಗಡ್ಡೆ, ಇಷ್ಟನ್ನು ಆ ಹಸುವಿಗೆ ತಿನ್ನಿಸಿ. ನಿಮ್ಮ ಸಮಸ್ಯೆ ಏನು? ನಿಮ್ಗೆ ವಿವಾಹ ಆಗ್ತಾ ಇಲ್ವಾ, ವಿವಾಹ ಆಗಬೇಕಾಗಿದೆಯಾ, ವೈವಾಹಿಕ ಜೀವನದಲ್ಲಿ ಸಮಸ್ಯೆನಾ, ಡೈವರ್ಸ್ ತನಕ ಬಂದಿದೆಯಾ, ಮಕ್ಕಳಿಂದ ಸಮಸ್ಯೆನಾ, ಸಂಪಾದನೆ ಆಗ್ತಾ ಇಲ್ವಾ, ಬಡ್ತಿ ಸಿಗ್ತಾ ಇಲ್ವಾ, ವ್ಯಾಪಾರ ಆಗ್ತಿಲ್ವಾ, ರೋಗ ಬಾಧೆ ಇದೆಯಾ, ಏನಿದ್ರೂ ಪರವಾಗಿಲ್ಲ, ಅದನ್ನು ಹೇಳಿಕೊಂಡು ಆ ಹಸುವಿಗೆ ಇದು ನಿವೃತ್ತಿ ಆಗಲಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಬೇಡ್ಕೊಂಡು ಹಸುವಿಗೆ ತಿನ್ನಿಸ್ಬೇಕು. ಎಲ್ಲೋ ಒಂದು ಕೆಳಗಡೆ ಇಡೋದು, ಯಾರ್ದೋ ಒಬ್ರು ಕೈ ಕೊಡೋದು, ತಿನ್ನಿಸಿ, ಏನೂ ಆಗಲ್ಲ, ಕೈಯಿಂದ ತಿನ್ನಿಸಿ ನೋಡಿ. ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಬರುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕವಾಗಿ ನಮಗೆ ತಿಳಿಸಿ. ಇವಾಗ ಹೇಳ್ತಾರೆ ಜನ ಎಷ್ಟು ಸಲ ಮಾಡಬೇಕು. ಮತ್ತೆ ನಾನು ಅದೇ ಹೇಳ್ತೀನಿ ನಿಮಗೆ, ನೀವು ಯಾವ ಸಮಸ್ಯೆ ಬಗ್ಗೆ ಹೇಳಿದ್ದೀರೋ ಆ ಸಮಸ್ಯೆ ತೀರುವವರೆಗೂ ಈ ಪರಿಹಾರವನ್ನು ನೀವು ಮಾಡಬೇಕು. ನಾನು 3 ಸಲ ಮಾಡಿದೆ, ನನ್ನ ಪರಿಹಾರ ಆಯಿತು, ನನಗೇನೋ ದಾರಿ ಸಿಕ್ತು ಅಂದರೆ ಬಿಟ್ಬಿಡಿ. ಬೇರೆ ಸಮಸ್ಯೆ ಇದೆಯಾ ಅದನ್ನು ಹೇಳ್ಕೊಂಡು ಇನ್ನೊಂದು ಸಲ ಪ್ರಾರಂಭ ಮಾಡಿ, ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ಸಮಸ್ಯೆ ತೀರುವವರೆಗೂ ಈ ಪರಿಹಾರವನ್ನು ಮಾಡಿ. ಬಹಳಷ್ಟು ಜನರು ಈ ಪರಿಹಾರಗಳನ್ನ ಮಾಡಿ ಫಲಿತಾಂಶವನ್ನು ಕಂಡಿದ್ದಾರೆ. ಈ ಒಂದು ಒಳ್ಳೆಯ ಒಂದು ವಿಚಾರವನ್ನು ನಾನಿವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದನ್ನು ಸದುಪಯೋಗ ಪಡಿಸ್ಕೊಳ್ರಿ. ಎಲ್ರಿಗೂ ಒಳ್ಳೆಯದಾಗಲಿ.